ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಲಕ್ಷ್ಮಿ ಸುಟ್ಟು ಭಸ್ಮವಾಗ್ಬಿಟ್ಲ. ಹಾಗಿದ್ರೆ ಇಲ್ಲಿ ಕೀರ್ತಿ ಕಾಣೆ ಆದಾಗೆ ಲಕ್ಷ್ಮಿ ಕೂಡ ಕಾಣೆ ಆಗ್ಬಿಟ್ಲ, ಅಥವಾ ನಿಜವಾಗ್ಲೂ ಕೂಡ ಲಕ್ಷ್ಮಿಯ ಅಂತ್ಯ ಆಗೋಯ್ತಾ? ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಎಲ್ಲವೂ ಅಂದ್ಕೊಂಡಾಗೆ ಆಗಿದ್ರೆ ಇಲ್ಲಿ ಕೀರ್ತಿ ವೈಷ್ಣವ್ ಚೆನ್ನಾಗಿರ್ಬೇಕಿತ್ತು, ಅಂದ್ಕೊಂಡಾಗೆ ಆಗಿದ್ರೆ ಲಕ್ಷ್ಮಿ ವೈಷ್ಣವ್ ಚೆನ್ನಾಗಿರ್ಬೇಕಿತ್ತು. ಆದರೆ ಯಾರು ಕೂಡ ಚೆನ್ನಾಗಿಲ್ಲ ಅಂತ ಹೇಳಿದರೆ ಅದಕ್ಕೆಲ್ಲ ಕಾರಣ ಕಾವೇರಿಯ ಕಿತಾಪತಿ, ಕಾವೇರಿಯ ಕುತಂತ್ರ ಇಲ್ಲಿ ವೈಷ್ಣವ್ ಬದುಕನ್ನೇ ಡೋಲಾಯಮಾನ ಪರಿಸ್ಥಿತಿಗೆ ದೂಡ್ಬಿಟ್ಟಿದೆ. ತನ್ನ ಮಗ ನನ್ನ ಪುಟ್ಟ ನನ್ನ ಕಂಟ್ರೋಲ್ ಅಂತ ಹೇಳಿ ತನ್ನ ಮಗನ ಬದುಕನ್ನೇ ಈ ಕಡೆ ಬುಗ್ರಿ ಥರ ಆಡಿಸ್ತಿದ್ದಾರೆ ಕಾವೇರಿಯವರು. ಅವರ ಮಗನ ನೆಮ್ಮದಿನೇ ಕಿತ್ಕೊಂಡ್ಬಿಟ್ಟಿದ್ದಾರೆ ಕಾವೇರಿ. ಇಂಥ ಮಹಾತಾಯಿ ಪಾಪ ವೈಷ್ಣವ್ ಬಿಟ್ರೆ ಬೇರೆ ಯಾರಿಗೂ ಕೂಡ ಸಿಗಬಾರ್ದು ಅಂತಾನೆ ಅನ್ಸುತ್ತೆ. ವೈಷ್ಣವ್ ಏನ್ ಕರ್ಮ ಮಾಡಿದಾನು, ಇಂಥ ಅಮ್ಮನ ಮಡಿಲಲ್ಲಿ ಹುಟ್ಟಿ ಈ ಕಡೆ ತನ್ನ ಬದುಕನ್ನೇ ಈ ಕಡೆ ಒಂದು ಡೇಂಜರ್ ಸ್ಥಿತಿಗೆ ಕೊಂಡೊಯ್ತಿದ್ದಾರೆ ಅಂತ ಹೇಳ್ಬೋದು. ಈಗ ವೈಷ್ಣವ್ ಬದುಕಲ್ಲಿ ಬರ್ತಕ್ಕಂಥ ಕೀರ್ತಿ ಹೆಣ್ಮಗಳ ಬದುಕನ್ನ ಸರ್ವನಾಶ ಮಾಡಿದ ಕಾವೇರಿಯವರು ಅವನ ಹೆಂಡತಿಯಾಗಿ ಬಂದಂಥ ಲಕ್ಷ್ಮಿಯ ಬದುಕನ್ನೇ ಕಿತ್ಕೊಳ್ಳೋದ್ರ ಜೊತೆಗೆ ಅವಳ ಪ್ರಾಣ ಪಕ್ಷಿಯನ್ನೇ ಆರಿಸೋದಕ್ಕೆ ಮುಂದಾಗ್ತಿದ್ದಾರೆ ಕಾವೇರಿ. ತನ್ನ ಒಂದು ಸ್ವಾರ್ಥಕ್ಕೋಸ್ಕರ ಏನ್ ಬೇಕಿದ್ರು ಮಾಡು ಕಾವೇರಿ ಇವತ್ತು ಲಕ್ಷ್ಮಿಯ ಪ್ರಾಣಕ್ಕೆ ಸಂಚುಕಾರ ತರ್ತಿದ್ದಾರೆ. ಎತ್ತ ಕಡೆ ರಾವಣನ ದಹನದ ನಾಟಕವನ್ನ ಯೂಸ್ ಮಾಡಿಕೊಂಡೆ ಇಲ್ಲಿ ಅಲ್ಲಿ ಒಂದು ರಾಣಿ ಬೊಂಬೆಯನ್ನ ಇಡೋದ್ರ ಮುಖಾಂತರ ಲಕ್ಷ್ಮಿಯ ಬದುಕನ್ನೇ ಒಂದು ಡೇಂಜರ್ ಸ್ಥಿತಿಗೆ ಕೊಂಡೊಯ್ದಿದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಈ ಕಡೆ ಚಿಂಗಾರಿಗೆ ಹೇಳಿ ಆ ಒಂದು ರಾವಣ ದಹನಕ್ಕೆ ಬೇಕಾದಷ್ಟು ಪಟಾಕಿಯನ್ನ ಇಡಿಸೋದ್ರ ಮುಖಾಂತರ ಅಲ್ಲಿ ಒಂದು ರಾಣಿ ಬೊಂಬೆಯನ್ನ ಇಡೋದ್ರ ಮುಖಾಂತರ ಲಕ್ಷ್ಮಿನ ಅಲ್ಲಿಗೆ ಕರ್ಕೊಂಡು ಬರೋದು. ಇತ್ತ ಕಡೆ ವೈಷ್ಣವ ರಾವಣನ ದಹಿಸ್ತಿದ್ದಾಗೆ ಆ ಒಂದು ಬೆಂಕಿಯ ಕೆನ್ನಾಲಿಗೆಯಲ್ಲಿ ಸಿಕ್ಕಿಬಿದ್ದ ಲಕ್ಷ್ಮಿ ಅಲ್ಲೇ ಸುಟ್ಟಿ ಭಸ್ಮವಾಗ್ಬಿಡುವುದು ಎಲ್ಲವೂ ಕೂಡ ಕಾವೇರಿ ಪ್ಲಾನ್ ಆಗಿದೆ. ಆ ಒಂದು ಪ್ಲಾನ್ ಪ್ರಕಾರನೇ ಎಲ್ಲವೂ ಕೂಡ ನಡೀತಿದೆ. ಈ ಕಡೆ ಆಶ್ರಮದಲ್ಲಿ ಎಲ್ಲ ರೀತಿ ನಾಟಕಕ್ಕೆ ತಯಾರಿ ಆಗೋದ್ರ ಜೊತೆಗೆ ನಾಟಕ ಕೂಡ ಶುರುವಾಗಿದೆ. ನಾಟಕವು ಕೂಡ ತುಂಬಾ ಅದ್ದೂರಿಯಾಗಿ ಬರ್ತದೆ. ಇದರ ನಡುವೆ ವೈಷ್ಣವ್ಗಂತೂ ಲಕ್ಷ್ಮಿ ಮೇಲೆ ಇನ್ನಷ್ಟು ಪ್ರೀತಿ ಹೆಚ್ಚಾಗ್ಬಿಟ್ಟಿದೆ. ಅವಳನ್ನ ಬಿಟ್ಟು ಸ್ಟೇಜ್ ಮೇಲೂ ಕೂಡ ಹೋಗಕ್ಕಾಗದೇ ಇರುವಷ್ಟು ವೈಷ್ಣವ್ ಯಾಕೋ ಲಕ್ಷ್ಮಿಯನ್ನ ಹಚ್ಕೊಂಡಿದ್ದಾನೆ ಅಂತ ಹೇಳ್ಬೋದು. ಬಿಕಾಸ್ ಲಕ್ಷ್ಮಿಯನ್ನ ಬಿಟ್ಟು ಹೋಗೋಕ್ಕೂ ಕೂಡ ವೈಷ್ಣವ್ಗೆ ಕಷ್ಟ ಆಗ್ತದೆ. ಅದು ಅವನ ಮನಸ್ಸಿನ ಪ್ರೀತಿ ಕಾಳಜಿ ಲಕ್ಷ್ಮಿಗೆ ಇನ್ನೇನು ಅನಾಹುತ ಘಟಿಸಬಹುದು ಅನ್ನೋದನ್ನ ತಿಳಿಸಿ ಹೇಳ್ತದೆ ಅಂತ ಕೂಡ ಹೇಳ್ಬೋದು. ಆದ್ರೆ ಅದರ ಸೂಕ್ಷ್ಮತೆಯನ್ನ ಅರ್ಥ ಮಾಡ್ಕೊಳ್ದಿರೋ ವೈಷ್ಣವ್ ರಾವಣನ ಸಂಹಾರಕ್ಕೋಸ್ಕರ ಸ್ಟೇಜ್ ಮೇಲೆ ಹೋಗಿದ್ದಾಯ್ತು. ನಂತರ ಶಾಂತ್ ಅವರು ನೋಡಮ್ಮ ಅಲ್ಲಿ ವಾನರ ಸೈನ್ಯ ಇದೆ, ಆ ಶೆಡ್ ಹತ್ರ ನೀನು ಹೋಗ್ಬೇಕಾಗುತ್ತೆ, ಅಲ್ಲಿಂದನೇ ನಿನ್ನ ಎಂಟ್ರಿ ತಗೊಳುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಲಕ್ಷ್ಮಿ ವಾನರ ಸೈನ್ಯದ ಜೊತೆ ಆ ಒಂದು ಸ್ಟೇಜ್ ನ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಶೆಡ್ ನಲ್ಲಿ ಇದ್ದಾಳೆ. ಅದರ ನಡುವೆ ಚಿಂಗಾರಿಯವರು ಕಾವೇರಿಗೆ ಕಾಲ್ ಮಾಡ್ತಾರೆ. ಏನ್ ಮೇಡಮ್ ನಿಮ್ ತಲೆ ಇಷ್ಟು ಸೂಪರ್ ಅಲ್ಲ ಮೇಡಮ್, ಎಲ್ಲಿ ಮೇಡಮ್ ನೀವು ನಮ್ಮ ಜೊತೆ ಬಂದು ಸೇರ್ಕೊಂಬಿಡಿ ಮೇಡಮ್, ಏನ್ ಮೇಡಮ್ ಪ್ಲಾನ್ ಮಾಡ್ತೀರಾ ನೀವು, ನಿಮ್ ಪ್ಲಾನ್ಗಂತೂ ಹ್ಯಾಟ್ಸ್ ಆಫ್ ಮೇಡಮ್, ಸೂಪರ್ ಮೇಡಮ್, ನೀವಂತೂ ಸೂಪರು ಅಂತ ಹೇಳಿ ಹೊಗಳುತ್ತಾ ಇದ್ದಾರೆ. ತದನಂತರ ಈ ಕಡೆ ಕಾವೇರಿಯವರು ಏನಾಯ್ತು ಏನ್ ಕತೆ ಅಂದಾಗ ನೀವು ಹೇಳ್ದಾಗೆ ಮಾಡಿದ್ವಿ ಮೇಡಮ್, ಲಕ್ಷ್ಮಿ ಇಲ್ಲೇ ಇದ್ದಾಳೆ, ಬೊಂಬೆನ ನೋಡಿದ್ರೆ ಮುಗೀತು ಕತೆ, ಅವಳು ಒಳಗಡೆ ಹೋಗಿ ಸುಟ್ಟು ಭಸ್ಮ ಆಗ್ಬಿಡ್ತಾಳೆ ಅಂದಾಗ ಮೊದಲು ಆ ಕೆಲಸನ ಮಾಡು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ನಂತರ ಕಾವೇರಿಯವರು ನೋಡು ಲಕ್ಷ್ಮಿ, ಇವತ್ತೇ ನಿನ್ನ ಅಂತ್ಯದ ದಿನ, ನನ್ನ ಮುಂದೆ ಎಷ್ಟು ಮೆರಿತಾ ಇದ್ದೆ ಅಲ್ವಾ, ಇನ್ನು ಮುಂದೆ ಮೆರೆಯುವುದಕ್ಕೆ ಪಾಪ ನೀನೇ ಇರಲ್ವಲ್ಲ, ಇವತ್ತು ನಿನಗೆ ಶೋಕಾಚರಣೆ ಅಂತ ಹೇಳ್ತಾರೆ. ತದನಂತರ ಆತ ಕಡೆ ರಾವಣನ ಬಗ್ಗೆ ರಾಮ ಮಾತಾಡ್ತಿದ್ದಾನೆ. ನಮ್ಮಲ್ಲಿರೋ ಕೆಟ್ಟತನಗಳ ರಾವಣ, ಒಳ್ಳೆಯ ಮನಸ್ಸುಗಳ ರಾವಣನನ್ನ ದಹಿಸಬೇಕಾಗಿದೆ, ನಿನ್ನಿಂದಾಗಿ ಇಡೀ ಎಷ್ಟು ಜನಗಳಿಗೆ ತೊಂದರೆ ಆಗುತ್ತೆ, ನಾನು ಅಹಂ ಅಂತಕ್ಕಂಥದ್ದು ಮೊದಲು ಬೀಳ್ಬೇಕು, ಎಲ್ಲದಕ್ಕಿಂತ ನಾನೇ ದೊಡ್ಡವನು, ನನಗಿಂತ ಯಾರೂ ದೊಡ್ಡವರಿಲ್ಲ ಅಂತ ಬೀಗಬಾರ್ದು, ಬೀಗ್ದವ್ರು ಯಾರು ಕೂಡ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಬೀಗ್ದವರು ಕುಗ್ಲೇಬೇಕು, ಕೆಳಗಡೆ ಬೀಳಲೇಬೇಕು ಅಂತ ಹೇಳಿ ಆ ಅಹಂಕಾರವನ್ನ ಇವತ್ತೇ ನಾನು ನನ್ನ ಮುಖಾಂತರ ಈ ಒಂದು ಬಾಣ ಪ್ರಯೋಗದ ಮುಖಾಂತರ ಮಟ್ಟ ಹಾಕ್ತಿದ್ದೇನೆ. ಈ ಒಂದು ರಾವಣನ ದಹನದ ದಿನವೇ ದಸರೆಯಾಗಲಿ ಅಂತ ಹೇಳುವುದ್ರ ಮುಖಾಂತರ ಇಲ್ಲಿ ವೈಷ್ಣವ್ ರಾವಣ ದಹನಕ್ಕೆ ಮುಂದಾಗ್ತಿದ್ದಾರೆ. ಇದರ ಮುಖಾಂತರ ದಸರೆಯಂದು ನಾವು ಸಂಭ್ರಮಿಸುವುದು ರಾವಣನ ಅಂತ್ಯದ ದಿನವನ್ನ ಅನ್ನೋ ಸೂಕ್ಷ್ಮತೆಯನ್ನ ಕೂಡ ಈ ಒಂದು ಮಾತಿನಿಂದ ವ್ಯಕ್ತವಾಗ್ತದೆ ಅಂತಾನೆ ಹೇಳ್ಬೋದು. ಅತ್ತ ಕಡೆ ಲಕ್ಷ್ಮಿ ಕೂಡ ರಾವಣ ತುಂಬಾ ಬುದ್ಧಿವಂತ ಆದ್ರೂ ಕೂಡ ಅವನ ಅಹಂಕಾರ ಅವನನ್ನ ಮಣ್ಣು
ತಿನ್ನುವ ಹಾಗೆ ಮಾಡ್ತು. ಅದೇ ರೀತಿ ಇಲ್ಲಿ ನಮ್ಮ ಅತ್ತೆ ಕೂಡ ಅಹಂಕಾರಿ, ತಾನು ಹೇಳಿದ್ದೆ ಸರಿ, ತಾನು ಮಾಡಿರೋ ತಪ್ಪು ಅಂತಾನೆ ಒಪ್ಕೊಳ್ದೆ ಬೀಗ್ತಾ ತನಗೆ ಪಾಪ ಪ್ರಜ್ಞೆನೇ ಇಲ್ಲದೆ ಆಡ್ತಿರೋ ನಮ್ಮ ಅತ್ತೆ ನಾಟಕಕ್ಕೂ ಕೂಡ ತೆರೆ ಬೀಳಲೇಬೇಕು ಅಂತ ಹೇಳಿ ಲಕ್ಷ್ಮಿ ಅನ್ಕೋತಿದ್ದಾಳೆ. ಅದ್ರ ನಡುವೆ ಚಿಂಗಾರಿ ಹೋಗಿ ಒಂದು ಹೈ ಟೇಬಲ್ ಮೇಲೆ ರಾಣಿ ಬೊಂಬಿಯನ್ನ ಇಡ್ತಾರೆ. ಈ ಕಡೆ ಹಾಗೆ ಲಕ್ಷ್ಮಿ ನಿಂತು ನೋಡ್ತಾ ಇರ್ಬೇಕಾದ್ರೆ ಈ ಕಡೆ ವೈಷ್ಣವ ರಾವಣನ ದಹಿಸೋದಕ್ಕೋಸ್ಕರ ಬೆಂಕಿಯ ಬಾಣವನ್ನ ಬಿಟ್ಬಿಡ್ತಾನೆ. ಬಿಟ್ಟಿದ್ದೆ ತಡ ಬೆಂಕಿ ಹತ್ಕೋತಾ ಇದೆ. ಬಟ್ ಲಕ್ಷ್ಮಿ ಹಾಗೆ ನೋಡ್ತಾ ಇದ್ದಂತೆ ರಾಣಿ ಬೊಂಬೆ ಕಾಣಿಸ್ಬಿಡುತ್ತೆ. ರಾಣಿ ಬೊಂಬೆ ಕಾಣಿಸ್ತಿದ್ದಾಗೆ ನನ್ನ ರಾಣಿ ಬೊಂಬೆ ಅಂತ ಹೇಳಿ ಓಡಿ ಹೋಗ್ತಿದ್ದಾಳೆ ಅದನ್ನ ಎತ್ಕೊಳ್ಳೋದಕ್ಕೋಸ್ಕರ. ಅಲ್ಲಮ್ಮ ಲಕ್ಷ್ಮಿ ಸೀತಾಮಾತೆ ಹೋಗ್ಬೇಕಾಗಿರೋದು ಸ್ಟೇಜ್ ಮೇಲೆ ಅಂತ ಪಾಪ ಮಾನಸಿಕ ಅಸ್ವಸ್ಥರು ಹೇಳ್ತಿದ್ದಾರೆ ವಾನರ ಸೇನೆ. ಆದ್ರೂ ಕೂಡ ಲಕ್ಷ್ಮಿ ಆ ಒಂದು ಬೆಂಕಿಯ ಕೆನ್ನಾಲಿಗೆ ಹೋಗಿದ್ದ ನನ್ನ ರಾಣಿ ಗೊಂಬೆ ಹೇಗೆ ಇಲ್ಲಿಗೆ ಬಂತು ಅಂತ ಹೇಳಿ ಎತ್ಕೊಳಕ್ ಹೋಗ್ತಾಳೆ. ಬಟ್ ಅದು ಅವಳ ರಾಣಿ ಬೊಂಬೆ ಅಲ್ಲ, ಗೊತ್ತಾಗ್ಬಿಡತ್ತೆ ಇದು ನನ್ನ ರಾಣಿ ಬೊಂಬೆ ಅಲ್ಲ ಅಂತ. ನಂತರ ಬರೋಕ್ಕಾಗ್ತಿಲ್ಲ, ಒಂದ್ರ ಮೇಲೆ ಬೆಂಕಿಯ ಬಾಣವನ್ನ ಪ್ರಯೋಗ ಮಾಡೋದ್ರ ಮುಖಾಂತರ ರಾವಣನ ದಗದಗಿಸಿ ಹುರಿಯುವಾಗೆ ಮಾಡ್ತಿದ್ದಾನೆ ವೈಷ್ಣು. ಎಲ್ಲರೂ ಕೂಡ ಖುಷಿಯಿಂದ ಚಪ್ಪಾಳೆ ಬಡಿತಾ ಇದ್ರೆ ಈ ಕಡೆ ನನ್ನ ಮಗ ಸೊಸೆ ಬದುಕಲ್ಲಿರುವ ಕಷ್ಟ ಕಾರ್ಪಣ್ಯಗಳು ಹೀಗೆ ದೂರವಾಗ್ಬಿಡ್ಲಪ್ಪ ಅಂತ ಕಾವೇರಿ ನಾಟಕ ಮಾಡ್ತಿದ್ರೆ, ಏನು ನೀವು ಒಳ್ಳೇದಾಗ್ಲಿ ಅಂತ ಕೇಳ್ಕೊತಿದ್ರ. ಅದಕ್ಕೆ ನಂಗೆ ತುಂಬಾ ಆಶ್ಚರ್ಯ ಆಗ್ತದೆ ಅಂತ ಸುಪ್ರೀತಾ ಹೇಳಿದಾಗ, ಹೌದು ನೋಡು ಕಣ್ಗಳು ಯೋಚನೆ ಮಾಡೋ ಮನಸ್ಸುಗಳು ಸರಿಯಾಗಿದ್ರೆ ಎಲ್ಲವೂ ಕೂಡ ಒಳ್ಳೇದಾಗೆ ಕಾಣಿಸುತ್ತೆ ಅಂತ ಕಾವೇರಿ ಹೇಳ್ತಾರೆ. ಲಕ್ಷ್ಮಿ ನೀನಲ್ಲಿ ದಗದಹಿಸಿ ಉರ್ದು ಹೋಗ್ತಾ ಇದೆಯಾ, ನಿನ್ನ ಮೂಳೆ ಅಲ್ಲ, ನಿನ್ನ ಒಂದು ಸಣ್ಣ ಬೂದಿ ಕೂಡ ಸಿಗಬಾರ್ದು, ಆ ರೀತಿ ಉರ್ದು ಹೋಗ್ತೀಯ ನೀನು ಅಂತ ಖುಷಿ ಪಡ್ತಿದ್ದಾರೆ ಕಾವೇರಿ ಮನಸ್ಸಿನಲ್ಲೇ. ಫಸ್ಟ್ ಟೈಮ್ ಬೆಂಕಿ ಅಂತಕ್ಕಂಥದ್ದು ದೂರದಲ್ಲಿ ನಿಂತಿರೋ ನನಗೆ ತುಂಬಾನೇ ಕೂಲ್ ಫೀಲ್ ಮಾಡ್ತಿದೆ ಅಂತ ಕೂಡ ಹೇಳ್ತಿದ್ದಾರೆ. ಒಂದ್ರ ಮೇಲೆ ಒಂದು ಬಾಣ ಪ್ರಯೋಗ ಮಾಡ್ತಾ ಇದ್ರೆ ವಾನರ ಸೇನೆ ಇಲ್ಲಿಗೆ ಬಂದಿದ್ದೆ, ಈ ಕಡೆ ನೀವಿಲ್ಲಿ ಬಾಣ ಪ್ರಯೋಗ ಮಾಡ್ತಿದ್ರ, ಸೀತಾಮಾತೆ ಅಲ್ಲಿ ರಾವಣ ದಹಿಸ್ತಿರೋ ಜಾಗದ ಹತ್ರ ಅಂತ ಹೇಳ್ತಿದ್ರೆ, ಎಲ್ಲಿ ಸೀತಾಮಾತೆ ಅಂತ ಕೇಳ್ತಿದ್ದಾರೆ ವೈಷ್ಣವ್. ಅಲ್ಲಿ ಒಳಗಡೆ ಹೋಗಿದ್ದಾರೆ ರಾಣಿ ಬೊಬ್ಬೆ ಅಂತ ಅನ್ಕೊಂಡು ಒಳಗಡೆ ಹೋಗ್ಬಿಟ್ರು ಸೀತಾಮಾತೆ ಅಂತ ಅಸ್ವಸ್ಥರು ಹೇಳಿದ ತಕ್ಷಣ ವೈಷ್ಣವ್ ಅಲ್ಲಿಂದ ಬಂದಿದ್ದೆ ಓಡಿ ಬರ್ತಿದ್ದಾರೆ. ಇತ್ತ ಕಡೆ ಇಲ್ಲ, ಆ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲಾ ಕಡೆ ಹುಡುಕ್ತಾರೆ. ಗಂಗಕ್ಕ, ಸುಪ್ರೀತಾ, ಓಲ್ ಫ್ಯಾಮಿಲಿ, ವೈಷ್ಣವ್ ಎಲ್ಲರೂ ಕೂಡ ಎಲ್ಲೇ ಹುಡುಕಿದ್ರು ಕೂಡ ಸಿಗೋದಿಲ್ಲ. ಒಳಗಡೆ ಇದ್ದಂತ ಲಕ್ಷ್ಮಿ ಚೀರ್ತಾ ಇದ್ಲು ವೈಷ್ಣವ್ ಅಂತ. ಅದರ ನಡುವೆ ಈ ಕಡೆ ರಾಮನ ದಹಿಸಿದ್ದಾಯ್ತು, ಸುಟ್ಟು ಬೂದಿ ಆಗಿದ್ದಾಯ್ತು. ಲಕ್ಷ್ಮಿ ಕೂಡ ಇಲ್ಲ, ಕಾವೇರಿಯವರು ಹತ್ರ ಬಂದಿದ್ದೆ, ಇದ್ರ ಒಳಗಡೆ ನೀನು ಸುಟ್ಟು ಬೂದಿ ಆಗ್ಬಿಟ್ಟಿದ್ಯಾ ಲಕ್ಷ್ಮಿ, ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಒಂದು ಸಣ್ಣ ಪೀಸ್ ಕೂಡ ಸಿಗೋದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಕೃಷ್ಣಕಾಂತ, ವೈಷ್ಣವ್, ಅಜ್ಜಿ ಎಲ್ಲರೂ ಕೂಡ ಬರ್ತಾರೆ. ಎಲ್ಲಾ ಕಡೆ ಹುಡುಕಿದ್ವಿ, ಲಕ್ಷ್ಮಿ ಕಾಣಿಸ್ತಿಲ್ಲಪ್ಪ, ಇದೇನಿದು ಪಾಪ ಕಣ್ಮುಂದೆ ಇರೋ ಲಕ್ಷ್ಮಿ ಈಗ ಕಾಣಿಸ್ತಿಲ್ವಲ್ಲ ಅಂತ ಅಜ್ಜಿ ಕೂಡ ಆತಂಕ ಪಡ್ಕೊಂಡಿದ್ದಾರೆ. ನನ್ಗೆ ಯಾಕೋ ಭಯ ಶುರುವಾಗ್ತದೆ ವೈಷ್ಣವ್. ಲಕ್ಷ್ಮಿ ಕೂಡ ಅವ್ರು ಹೇಳಿದಾಗೆ ರಾವಣನ ದಹನದಲ್ಲಿ ದಹಿಸಿ ಹೋಗಿರ್ಬಹುದಾ ಅಂತ ಹೇಳ್ತಿದ್ರೆ, ಇಲ್ಲ ಆ ರೀತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ವೈಷ್ಣವ್ ಹೇಳ್ತಾನೆ. ತದನಂತರ ಕಾವೇರಿಯವರು ಬಂದಿದ್ದೆ, ನನ್ನ ಸೊಸೆ ಎಲ್ಲಿ ಹೋಗ್ಬಿಟ್ಲು ಪಾಪ, ನನ್ನ ಮಗ ಎಷ್ಟು ಇಷ್ಟಪಟ್ಟು ಹಚ್ಕೊಂಡಿದ್ದ ಅವಳನ್ನ ಅಂತ ಅನ್ಕೋತಿದ್ದಾಗೆ ಬೂದಿ ಒಳಗಡೆ ಅಲ್ಲಿ ನೋಡಿ ಅಂತ ಹೇಳಿ ಗಾಬರಿ ಆಗ್ತಿದ್ದಾರೆ. ಏನು ಅಂತು ಅಂತ ನೋಡಿದ್ರೆ ಕೃಷ್ಣಕಾಂತ್ ಅವರು ಅಲ್ಲಿ ಬಿದ್ದಿರೋ ಬಳೆ ತಗೋತಾರೆ. ಅದು ನಮ್ಮ ಲಕ್ಷ್ಮೀದಲ್ವಾ ಅಂತ ಅಜ್ಜಿ ಹೇಳ್ತಿದ್ರೆ, ಇಲ್ಲ ಬಳೆ ಸಿಕ್ಕ ಮಾತ್ರಕ್ಕೆ ಲಕ್ಷ್ಮಿಯವರು ಈ ರೀತಿ ಸುಟ್ಟು ಬೂದಿ ಆಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಅಂತಿದ್ದಾರೆ. ಅತ್ತ ಕಡೆ ಶಾಂತ್ ಅವರು ಪಾಪ ಅವಳ ಆರೋಗ್ಯನೇ ಅವಳನ್ನ ಈ ರೀತಿ ಮಾಡ್ಬಿಡ್ತು ಅನ್ಸತ್ತೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಡಾಕ್ಟರ್ ತಮ್ಮ ಕೂಡ ಬಂದಿದ್ದಾರೆ. ಸುಪ್ರೀತಾ ಮತ್ತೆ ಗಂಗಕ್ಕ ಎಲ್ಲರೂ ಕೂಡ ಆ ಒಂದು ಆಶ್ರಮದಲ್ಲಿ ಮೇಲೆ ಕೆಟ್ಟ ಹೆಸರು ಬರೆಸ್ತಿದ್ದಾರೆ. ನಮ್ಮ ಲಕ್ಷ್ಮಿಗೆ ಈ ರೀತಿ ಆಗೋದಕ್ಕೆ ನಿಮ್ಮ ಬೇಜವಾಬ್ದಾರಿನೇ ಕಾರಣ ಅಂತ ಹೇಳಿ, ಇಲ್ಲಮ್ಮ ಅವರು ಇಮ್ಯಾಜಿನೇಷನ್ ಅಲ್ಲಿದ್ರು, ಸತ್ತಿರೋ ಕೀರ್ತಿನ ಬದುಕಿದ್ದಾರೆ ಅಂತ ಅನ್ಕೋತಾ ಇದ್ರು, ಹಾಗೆ ಇಲ್ದಿರೋ ಬೊಂಬೆನ ಇದೆ ಅಂತ ಅನ್ಕೊಂಡು ಅಲ್ಲಿ ಹೋಗ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತದೆ ಅಂತ ಹೇಳ್ತಾರೆ. ಈ ಕಡೆ ಆಕೆಯ ಕಾಯಿಲೆನೇ ಇವತ್ತು ಆ ಹುಡುಗಿನ ತಗೊಂಡ್ಬಿಡ್ತೇವೆ ಬಲೀನಾ ಅಂತ ಹೇಳಿ ಶಾಂತ ಅವರು ಕಣ್ಣೀರು ಹಾಕ್ತಿದ್ದಾರೆ. ಈ ಕಡೆ ಸುಪ್ರೀತಾ ಮತ್ತೆ ಗಂಗಕ್ಕ ಶಾಕ್ ಆಗ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಸುಟ್ಟು ಬೂದಿ ಆಗ್ಬಿಟ್ಲ ಲಕ್ಷ್ಮಿ, ಕಾವೇರಿಯ ಒಂದು ಕುತಂತ್ರಕ್ಕೆ, ಕಾವೇರಿಯ ಬೆಂಕಿಗೆ ಇಲ್ಲಿ ಲಕ್ಷ್ಮಿ ಬಲಿ ಆಗಿಬಿಟ್ಲ, ಅಥವಾ ಇಲ್ಲಿ ಕಾವೇರಿ ಪ್ಲಾನ್ ಉಲ್ಟಾ ಮಾಡಿರೋದು ಬೇರೆ ಯಾರು ಅಲ್ಲ ಕೀರ್ತಿ ಆ ಒಂದು ಕ್ಷಣಕ್ಕೆ ಲಕ್ಷ್ಮಿ ಹತ್ರ ಬಂದಿದ್ದೆ, ರಾಣಿ ಬೊಂಬಿಯನ್ನ ಹಿಡಿದು ಲಕ್ಷ್ಮಿಯನ್ನ ಅಲ್ಲಿಂದ ಪಾರು ಮಾಡಿದಾಳೆ. ಈ ಕಡೆ ಎಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ರೆ ಲಕ್ಷ್ಮಿ ಜಬರ್ದಸ್ತ್ ಆಗಿ ಎಂಟ್ರಿ ಕೊಡ್ತಿದ್ದಾಗ ಕಾವೇರಿ ಎದೆ ವಿಲ್ಲ ಅಂತ ಹೇಳ್ಬಹುದು. ಹಾಗಿದ್ರೆ ಮುಂದೇನಾಗುತ್ತೆ, ಕೀರ್ತಿ ಬದುಕಿರೋ ವಿಷಯ ಎಲ್ಲರ ಮುಂದೆ ಬಯಲಾಗತ್ತ. ಲಕ್ಷ್ಮಿ ಕೀರ್ತಿಯನ್ನ ನೋಡಿದಾಳೆ, ಹಾಗಿದ್ರೆ ಕೀರ್ತಿ ಅನ್ನೋದನ್ನ ಕಂಡು ಹಿಡ್ದಿರ್ತಾಳ ಲಕ್ಷ್ಮಿ. ಬಿಕಾಸ್ ಆಂಜನೇಯ ವೇಷಧಾರಿಯಾಗಿ ಕೀರ್ತಿ ಅಲ್ಲಿಗೆ ಬಂದಿರ್ತಾಳೆ. ಅದೇ ಕಾರಣಕ್ಕೆ ಲಕ್ಷ್ಮಿಯಲ್ಲಿ ಕೀರ್ತಿಯನ್ನ ಕಂಡುಹಿಡಿಯೋದು ಸ್ವಲ್ಪ ಕಷ್ಟಕರವಾಗತ್ತೆ. ಬಟ್ ಕೀರ್ತಿನೇ ಲಕ್ಷ್ಮಿನ ಕಾಪಾಡಿರೋದು ಅನ್ನೋ ಮಾತಂತೂ ಖಂಡಿತವಾಗ್ಲೂ ನಿಜ. ಆದ್ರೆ ಅದು ಹೇಗಾಯ್ತು, ಏನಾಯ್ತು, ಯಾವಾಗ ಎಂಟ್ರಿ ಕೊಡ್ತಾಳೆ ಲಕ್ಷ್ಮಿ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.